ನಾಳೆಯಿಂದ ವಿಧಾನಸಭೆ ಮಳೆಗಾಲದ ಅಧಿವೇಶನ ಹಿನ್ನೆಲೆಯಲ್ಲಿ ವಿಪಕ್ಷಗಳನ್ನು ಎದುರಿಸೋಕೆ ಸಿಎಂ ಡಿಕೆ ಶಿವಕುಮಾರ್ ಟೀಮ್ ತಾಲೀಮ್ ಮಾಡ್ತಾ ಇದೆ. ಎಲ್ಲ ಸಚಿವರ ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಚಿವರ ಜೊತೆಗೆ ಸಿಎಂ ಡಿಕೆಶಿ ಸಭೆ. ನಾಳೆಯಿಂದ ಅಧಿವೇಶನ ಇದೆ. ಹೀಗಾಗಿ ಅಧಿವೇಶನದಲ್ಲಿ ಸರ್ಕಾರದ ಕಡೆಯಿಂದ ಸಮರ್ಥವಾಗಿ ಉತ್ತರ ಬರಬೇಕು ಅಂತ ಹೇಳಿದ್ರೆ ತಾಲೀಮ್ ಬೇಕೇ ಬೇಕು. ಹೀಗಾಗಿ ಎಲ್ಲ ಸಚಿವರ ಸಭೆಯನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರೆದಿರೋದು. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಚಿವರ ಜೊತೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆ ಮಾಡ್ತಾ ಇರೋದು. ಪ್ರತಿಪಕ್ಷಗಳ ಆರೋಪಗಳಿಗೆ ಕೌಂಟರ್ ನೀಡೋ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ನೂತನ ಸಚಿವರಿಗೆ ಡಿಸಿಎಂ ಒಂದ್ ಕಡೆಯಲ್ಲಿ ಮುಖ್ಯಮಂತ್ರಿಗಳು ಪಾಠವನ್ನು ಕೂಡ ಮಾಡ್ತಾರೆ. ಬಿಜೆಪಿ ಜೆಡಿಎಸ್ ಅವಧಿಯ ವೈಫಲ್ಯವನ್ನ ಎತ್ತಿ ಹಿಡಿದು ಕೌಂಟರ್ ಕೊಡೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ಸಾಧನೆ ಬಗ್ಗೆ ಸಮರ್ಥನೆಗೂ ಕೂಡ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರ ಸಮರ್ಥನೆಗೆ 30 ಶಾಸಕರ ತಂಡ ಕೂಡ ರೆಡಿಯಾಗಿದೆ. ತಾಲೀಮು ಸರ್ಕಾರದ ಕಡೆಯಿಂದ ಜೋರಾಗ್ತಾ ಇದೆ. ಎಲ್ಲ ಸಚಿವರನ್ನು ಕೂಡ ಕರೆದಿರೋದು ಮುಖ್ಯಮಂತ್ರಿಗಳು. ಗೃಹ ಕಚೇರಿ ಕೃಷ್ಣಾದಲ್ಲಿ ಇರುವಂಥ ಮೀಟಿಂಗ್ ಇದು. ಹಾಗೆಯೇ ಸರ್ಕಾರ ಏನು ಸಾಧನೆ ಮಾಡಿದೆ ಮತ್ತು ಪ್ರತಿಪಕ್ಷಗಳ ಉತ್ತರಗಳಿಗೆ ಹೇಗೆ ಕೌಂಟರ್ ಕೊಡಬೇಕು ಈ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆಯೇ ತಾಲೀಮ್ ಜೋರಾಗಿ ಇರಬೇಕು. ಸಮರ್ಥವಾಗಿ ಸದನದಲ್ಲಿ ಉತ್ತರಿಸುವ ಕೆಲಸ ಸಚಿವರ ಕಡೆಯಿಂದ ಆಗಬೇಕು. ಆಯಾ ಇಲಾಖಾವಾರು ಕೆಲಸ ಎಲ್ಲವನ್ನೂ ಕೂಡ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡೇ ಸದನಕ್ಕೆ ಹೋಗಬೇಕು. ನಾಳೆಯಿಂದ ಅಧಿವೇಶನ ಶುರುವಾಗ್ತಾ ಇರುವಂಥ ಕಾರಣಕ್ಕಾಗಿ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಈಗಾಗಲೇ ಸರ್ಕಾರ ಮಾಡಿಕೊಳ್ತಾ ಇದೆ. ಪ್ರತಿಪಕ್ಷಗಳ ಆರೋಪ, ಅವ್ರು ಕೇಳುವಂಥ ಪ್ರಶ್ನೆ, ಇದಕ್ಕೆ ಕೌಂಟರ್ ನೀಡೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಈ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ? ಸಂಪತ್, ಪ್ರಮುಖವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೆಲವೇ ಕ್ಷಣದಲ್ಲಿ ಶಾಸಕರ ಮತ್ತೆ ಸಚಿವರ ಸಭೆ ನಡೀತಿದೆ. ಅದು ಪ್ರಮುಖವಾಗಿ ಕಾಂಗ್ರೆಸ್ ಶಾಸಕರ ಮತ್ತೆ ಸಚಿವರ ಸಭೆ. ಇಲ್ಲಿ ಉದ್ದೇಶ ಇಷ್ಟೇ, ನಾಳೆಯಿಂದ ಆರಂಭವಾಗ್ತಾ ಇರ್ತಕ್ಕಂತಹ ಮುಂಗಾರು ಅಧಿವೇಶನದಲ್ಲಿ ಯಾವ ರೀತಿ ನಾವು ಸಿದ್ಧರಿರ್ಬೇಕು ಅನ್ನೋದ್ರ ಬಗ್ಗೆ ತಮ್ಮ ಸಚಿವರಿಗೆ ಗೈಡ್ ಲೈನ್ ಅನ್ನ ಡಿಕೆ ಶಿವಕುಮಾರ್ ಅವರು ಮಾಡಲಿದ್ದಾರೆ. ಈಗಾಗಲೇ ಕೆಲವೊಂದಿಷ್ಟು ಪಡೆಗಳನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ನಾಗೇಂದ್ರ ಪ್ರಕರಣ ಆಗಿರ್ಬೋದು, ಬರ ಮತ್ತೆ ಬರದ ಪರಿಸ್ಥಿತಿ ಬಗ್ಗೆ ಆಗಿರ್ಬೋದು, ಇನ್ನೂ ಅನೇಕ ವಿಚಾರಗಳು ಏನು ಬಿಜೆಪಿ ಮತ್ತೆ ಜೆಡಿಎಸ್ ಎತ್ಕೊಂಡು ಹೋರಾಟ ಮಾಡೋದಕ್ಕೆ ಸದನದಲ್ಲಿ ಈಗ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇವೆ. ಅದೆಲ್ಲದಕ್ಕೂ ಸಹ ಕೌಂಟರ್ ಅಟ್ಯಾಕ್ ಅನ್ನ ಯಾವ ರೀತಿ ಕೊಡ್ಬೇಕು, ಯಾರ ನೇತೃತ್ವದಲ್ಲಿ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸಿಎಂ ಅವರು ಕೆಲವೊಂದಿಷ್ಟು ಸಚಿವರಿಗೆ ತಿಳಿಸಿರ್ತಕ್ಕಂಥದ್ದು. ಆ ಸಚಿವರ ಸಮ್ಮುಖದಲ್ಲಿ ನಿಮ್ಮ ಶಾಸಕರು ಯಾರ್ಯಾರು ಬರ್ತಾರೆ ಆ ಶಾಸಕರನ್ನ ಕಟ್ಕೊಂಡು ನೀವು ಯಾವ ರೀತಿ ಅಟ್ಯಾಕ್ ಮಾಡ್ಬೇಕು ಜೆಡಿಎಸ್ ಮತ್ತೆ ಬಿಜೆಪಿ ವಿರುದ್ಧ ಅನ್ನೋದ್ರ ಬಗ್ಗೆನೂ ಸಹ ಇವತ್ತಿನ ಸಭೆಯಲ್ಲಿ ತಿಳುವಳಿಕೆಯನ್ನ ಸಿಎಂ ಅವರು ಸಚಿವರು ಮತ್ತೆ ಕೆಲವೊಂದಿಷ್ಟು ಶಾಸಕರಿಗೆ ನೀಡ್ತಾರೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಗೃಹ ಕಚೇರಿ ಕೃಷ್ಣದಲ್ಲಿ ಕೆಲವೇ ಕ್ಷಣದಲ್ಲಿ ಸಭೆ ಆರಂಭವಾಗುತ್ತೆ. ಪ್ರಮುಖವಾಗಿ ಬಿಜೆಪಿ ಇಟ್ಕೊಂಡಿರ್ತಕ್ಕಂಥ ಅಜೆಂಡಾ ಒಂದೇ ದೊಡ್ಡ ಮಟ್ಟದಲ್ಲಿ, ಅದು ನಾಗೇಂದ್ರ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರ ರಾಜೀನಾಮೆ ಪಡೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಇಡಿ ತನಿಖೆ ನಡೆಸ್ತಾ ಇದೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬೇಲಲ್ಲಿರ್ತಕ್ಕಂತಹ ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಟ್ಟು ಮತ್ತಷ್ಟು ಹಗರಣಗಳಿಗೆ ಸಾಕ್ಷಿ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬಿಟ್ಟು ಈಗಾಗಲೇ ಬಿಜೆಪಿ ತೀವ್ರ ವಾಗ್ದಾಳಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರ ರಾಜೀನಾಮೆಯನ್ನ ಕೂಡಲೇ ಪಡಿಬೇಕು, ಈ ರೀತಿ ಸದನ ನಡೆಯೋದಕ್ಕೆ ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ರವಾನೆ ಮಾಡಿದೆ. ಹೀಗಾಗಿ ಅದಕ್ಕೆ ಯಾವ ರೀತಿ ಕೌಂಟರ್ ಅನ್ನ ಕೊಡ್ಬೇಕು, ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರಗಳನ್ನ ಮುನ್ನೆಲೆಗೆ ತಂದು ಬಿಜೆಪಿ ಅವರನ್ನ ಬಾಯಿ ಮುಚ್ಚೋದಕ್ಕೆ ಪ್ರಯತ್ನವನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಹ ಕೆಲವೊಂದಿಷ್ಟು ತಂತ್ರಗಾರಿಕೆಗಳು ನಡೀತಾ ಇದಾವೆ. ಸಂಪತ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.